ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಲ್ಯಾಂಡ್ ಗ್ರ್ಯಾಬರ್ಸ್ ಹಾವಳಿ. ಹೈಕೋರ್ಟ್ ಗೃಹ ಸಚಿವರ ಆದೇಶಕ್ಕೂ ಹಾಗಾದ್ರೆ ಕಿಮ್ಮತ್ತಿಲ್ವಾ? ಸಿವಿಲ್ ಕೇಸ್ನಲ್ಲಿ ಎಂಟ್ರಿ ಆಗಿ ಇನ್ಸ್ಪೆಕ್ಟರ್ ಅವರು ಟಾರ್ಚರ್ ಮಾಡಿದಾರಂತೆ. ಸಿವಿಲ್ ವ್ಯಾಜ್ಯ ಇರ್ತೇವ್ರಿ, ಕೋರ್ಟ್ನಲ್ಲಿ ವ್ಯಾಜ್ಯಗಳಂತಂದ್ರೆ ಈ ಜಮೀನ್ದು ಅಥವಾ ಈ ಸೈಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಪೊಲೀಸ್ ಯಾಕಪ್ಪ ಅಲ್ಲಿ ಬರೋದು? ಪೊಲೀಸಿನ ಕೆಲಸ ಏನಲ್ಲಿ? ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ಈ ಗಂಭೀರ ಆರೋಪ ಬಂದಿದೆ. ಸೈಟ್ ವಿಚಾರಕ್ಕೆ ಎಂಟ್ರಿ ಆದ್ರಂತೆ ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರು ಸಿವಿಲ್ ಪ್ರಕರಣವನ್ನು ಕ್ರಿಮಿನಲ್ ಕೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಅಂದರೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂತ. ಬಳಿಕ ಸಂಜಯ್ ಎಂಬುವರನ್ನ ಬಂಧಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಸೆಟಲ್ಮೆಂಟ್ ಮಾಡುವುದಾಗಿ ಹಣ ಪಡೆದಿದ್ದಾರಂತೆ ಇನ್ಸ್ಪೆಕ್ಟರು. ನರಸಿಂಹಮೂರ್ತಿ ಮೂಲಕ, ಅಂದರೆ ಕಾನ್ಸ್ಟೇಬಲ್ ಇತ್ತ ನರಸಿಂಹಮೂರ್ತಿ, ಆತನ ಮೂಲಕ ಹಣ ಪಡೆದಿದ್ದಾರಂತೆ ಮುತ್ತುರಾಜ್, ಅಂದರೆ ಇನ್ಸ್ಪೆಕ್ಟರ್. 2 ಲಕ್ಷ ರೂಪಾಯಿ ಪಡೆದಿದ್ದಾರಂತೆ ನರಸಿಂಹಮೂರ್ತಿ. ಬಳಿಕ ಹಣ ಹಂಚಿಕೊಳ್ಳುವ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಮುತ್ತುರಾಜ್ ಹಾಗೆ ನರಸಿಂಹಮೂರ್ತಿ ನಡುವೆ ಭಿನ್ನಾಭಿಪ್ರಾಯ ಬಂದು ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ಗೆ ಹಣ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ದಾರಂತೆ. ಇದು ಆಗಿರೋದಿಲ್ಲಿ ನೋಡಿ. ಇವರೇ ಇನ್ಸ್ಪೆಕ್ಟರು ಕೊಡಿಗೆಹಳ್ಳಿ ಮುತ್ತುರಾಜು. ಅಲ್ಲಿ ಹೈಕೋರ್ಟ್ ಮತ್ತು ಗೃಹ ಇಲಾಖೆಯ ಒಂದು ಸ್ಪಷ್ಟ ಸೂಚನೆಗಳಿದ್ದಾವೆ. ಸಿವಿಲ್ ಕೇಸಸ್ಗಳೇ ಬೇರೆ, ಕ್ರಿಮಿನಲ್ ಕೇಸಸ್ಗಳೇ ಬೇರೆ. ಅಲ್ಲಿ ಪೊಲೀಸು ಎಂಟ್ರಿ ಹಾಗೂ ಆಗಿಲ್ಲ. ಅಂದರೆ ಕನ್ವರ್ಟ್ ಮಾಡಿದ್ದಾರೆ ಅಂತ ಇವರು. ಬೇಕು ಅಂತಾನೆ ಹಣಕ್ಕೆ ಬೇಡಿಕೆ ಇಡೋಕೆ, ಅವರಿಂದ ದುಡ್ಡು ಹೊಡೆಯೋಕೆ ಅಂತಾನೆ ಸೈಟ್ ವಿಚಾರಕ್ಕೆ ಅವರವ್ರು ಬಗೆಹರಿಸ್ಕೊಳ್ತಾರೆ ಸೈಟನ್ನು. ಕೋರ್ಟಲ್ಲಿ ಅದು ಕ್ಲಿಯರ್ ಆಗುತ್ತೆ. ಇನ್ಸ್ಪೆಕ್ಟರ್ ಮುತ್ತುರಾಜ್ ಟಾರ್ಚರ್ಗೆ ಬೇಸತ್ತು ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸ್ ಆಯುಕ್ತರ ಕಚೇರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ಸಂಜಯ್ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ತಾನು ಹೇಳಿದವರಿಗೆ ಸೈಟ್ ಬರೆದು ಕೊಡುವಂತೆ ಸಂಜಯ್ಗೆ ಕಿರುಕುಳವನ್ನು ಕೊಟ್ಟಿದ್ದಾರಂತೆ. ನೋಡಿ, ಬೆಂಗಳೂರಿನಲ್ಲಿ ಜಾಸ್ತಿ ದಬ್ಬಾಳಿಕೆ ಮಾಡಿ, ರೌಡಿಸಮ್ ಮಾಡಿ, ಜಮೀನು ಕಸ್ಕೊಳ್ಳೋದು, ಸೈಟ್ ಕಸ್ಕೊಳ್ಳೋದು, ಈ ಥರ ಹಾಗೆ ಮಾಡಿದ್ದಾನೆ. ಇಲ್ಲಿ ಖುದ್ದು ಗೃಹ ಸಚಿವ ಪರಮೇಶ್ವರ್ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೂ ಸಿವಿಲ್ ಪ್ರಕರಣಗಳ ಎಂಟ್ರಿ ಆಗಿ ಇನ್ಸ್ಪೆಕ್ಟರ್ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇದು. ಮುತ್ತುರಾಜ್ ಇನ್ಸ್ಪೆಕ್ಟರ್ ನೋಡಿ, ಕೆಲವೊಂದಿಷ್ಟು ಆಡಿಯೋಗಳು ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಯಾವ ರೀತಿ ಆತನಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ. ಹೇಳಿ ಸರ್. ಆಯ್ತು ಸರ್. ನಾನು ನರಸಿಂಹಮೂರ್ತಿ ಸರ್. ಹೇಳಿ ಸರ್. ಸರ್ ಇವಾಗ ಮನೆ ಹತ್ರ ಬಂದು ಹೇಳಿ. ಇಲ್ಲ ಸರ್, ಎಲ್ಲೂ ಇಲ್ಲ. ಯಾಕೆ? ಏನಿಲ್ಲ, ಅದೇ ಈ ವಿಚಾರ. ಸಂಜಯ್, ಏನ್ ವಿಚಾರ ಸರ್? ಅದೇ ಈ ವಿಚಾರ ಎಲ್ಲ ಹೊರಗಡೆ ಮಾತಾಡ್ತಾ ಇದ್ರಂತೆ, ಅದು ಕೇಳಿ ಬೇಸರ ಆಯ್ತು. ಏನ್ ವಿಚಾರ ಸರ್? ಏನ್ ವಿಚಾರ? ಅದೇ ಇದು ಅಮೌಂಟ್ ವಿಚಾರ ಬಗ್ಗೆ. ಸರ್, ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ ಸರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಗಂಭೀರ ಆರೋಪ ಕೇಳಿ ಬಂದಿದೆ ಈಗ ಸಂಜಯ್ ಅನ್ನೋರಿಂದ. ಅಂದರೆ ಈಗ ಯಾಕೆ ಈ ರೀತಿ ಇನ್ಸ್ಪೆಕ್ಟರ್ಗಳು ಅಥವಾ ಪೊಲೀಸ್ ಸಿಬ್ಬಂದಿ ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಎಂಟ್ರಿ ಆಗೋದು? ಅಂದರೆ ದುಡ್ಡು ಅಥವಾ ಬೆದರಿಕೆ ಹಾಕಿ ದುಡ್ಡನ್ನು ಹೊಡೆಯಲಿಕ್ಕೋಸ್ಕರನೇ ಈ ರೀತಿ ಎಂಟ್ರಿ ಆಗುವಂತಹ ಕೇಸಸ್ಗಳ ಇದನ್ನು ಯಾವ ರೀತಿಯಾಗಿ ಬಗೆಹರಿಸಲಾಗುತ್ತೆ? ಸದ್ಯಕ್ಕೆ ಆಯುಕ್ತರಿಂದ ಏನಾದರೂ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಅಂತ? ಪ್ರಭು, ಈಗಾಗಲೇ ಏನು ಸಂಜಯ್ ಅವರು ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಅವ್ರನ್ನ ಬಂಧನವನ್ನು ಮಾಡಲಾಗುತ್ತೆ. ಬಂಧನ ಮಾಡಿದ ಬಳಿಕ ಯಾವ ಆತನ ಮೇಲೆ ಈಗ ಕೊಲೆ ಪ್ರಕರಣನ, ಕಳ್ಳತನ ಪ್ರಕರಣ, ಮತ್ತೊಂದು ಏನೋ ಚೀಟಿಂಗ್ ಪ್ರಕರಣನ ಒಂದು ಪ್ರಕರಣ ದಾಖಲಾಗಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಹಾಗಾಗೋದಿಲ್ಲ. ಸಂಜಯ್ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿರುವಂಥ ಪೊಲೀಸರು ಮೊದಲು ಆತನ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ಬಳಿಕ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಪ್ರಕರಣ ಯಾವುದು ದಾಖಲಾಗಿರುತ್ತೆ, ಆರೋಪ ಏನಿರುತ್ತೆ ಅದನ್ನು ವಿಚಾರಣೆ ಮಾಡೋದನ್ನ ಬಿಡ್ತಾರೆ. ಅದನ್ನು ಬಿಟ್ಟು ನಿನ್ನ ಬಳಿ ಒಂದು ಸೈಟ್ ಇದೆ, ಆ ಸೈಟನ್ನು ನಾವು ಹೇಳ್ತೀವಿ ಅಂಥವ್ರಿಗೆ ಕೊಡಿ, ಅವರಿಗೆ ಮಾರಾಟವನ್ನು ಮಾಡಬೇಕು, ನೀನು ಸೆಟ್ಲ್ಮೆಂಟನ್ನು ಮಾಡ್ಕೋ, ಇಲ್ಲಾಂದರೆ ನೋಡು ನಿನಗೆ ಈ ಪ್ರಕರಣದಲ್ಲಿ ತೊಂದರೆ ಆಗುತ್ತೆ, ನೀನು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಯಾವುದು ಸರ್ ಆ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ ಅಂದಾಗ, ಏನು ಕೊಡಿಗೆಹಳ್ಳಿಯಲ್ಲಿ ಅಲ್ಲಿ ಏನು ಲ್ಯಾಂಡ್ ಗ್ರಾಬರ್ ಅಂತ ಈಗೇನು ಆರೋಪವನ್ನು ಮಾಡ್ತಾಯಿದ್ದಾರೆ. ಚೇತನ್ ಎಂಬಾತ ಅಲ್ಲಿ ಬ್ರೋಕರಾಗಿ ಕೆಲಸವನ್ನು ಮಾಡ್ತಾನೆ. ಈತ ಇವ್ರಿಗೆ ಈ ಹಿಂದೆ ಒಂದು ಆವಾಜನ್ನು ಹಾಕಿ ಬೆದರಿಕೆಯನ್ನು ಹಾಕಿರ್ತಾನಂತೆ ಸಂಜಯ್ಗೆ. ಈಗಾಗಲೇ ಏನು ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಮುತ್ತುರಾಜ್, ಅವ್ರನ್ನ ನಾನೇ ಪೋಸ್ಟಿಂಗ್ ಮಾಡಿಸ್ಕೊಂಡಿರುವಂಥದ್ದು. ಈಗೇನಿದ್ರು ನಂದು ಮಾತ್ರ ಇಲ್ಲಿ ನಡೆಯುವಂಥದ್ದು. ನಿಂದು ಸೈಟ್ ಏನಿದೆ, ನನ್ನ ಸೈಟ್ ಪಕ್ಕದಲ್ಲಿ ನಾನು ನೋಡಿರುವಂಥ ಸೈಟ್ ಏನಿದೆ ಅದನ್ನು ಕೊಡಬೇಕು,
ಕೊಡದೇ ಹೋದರೆ ನಿಮ್ಮ ವಿರುದ್ಧ ಏನು ಪೊಲೀಸರ ಮುಖಾಂತರ ಈ ರೀತಿಯ ಕಿರುಕುಳನ ಕೊಡ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಅದರಂತೆ ಈತನ ಬಂಧಿಸಿದ ನಂತರ ಪೊಲೀಸರು ಇದರಲ್ಲಿ ನಿನಗೆ ಸಹಾಯನ ಮಾಡ್ತೀವಿ ಅಂತೇಳಿ 2 ಲಕ್ಷ ರೂಪಾಯಿ ತಗೊಂಡಿರೋದು, ಅದರ ಜೊತೆಗೆ ಈ ಸೈಟನ್ನು ಅವನಿಗೆ ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೋ, ಇಲ್ಲ ಅಂದರೆ ನಿನಗೆ ತೊಂದರೆ ಆಗುತ್ತೆ ಅಂತೇಳಿ ಬೆದರಿಕೆಯನ್ನು ಹಾಕಿದರೆ ಈ ಸಂಬಂಧ ಅವರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರನ್ನು ಕೊಡಲಾಗಿದೆ. ಅದನ್ನು ಈಗಾಗಲೇ ಈಶಾನ್ಯ ವಿಭಾಗದ DCP ಅವರಿಗೆ ರೆಫರ್ ಕೂಡ ಮಾಡಲಾಗಿದೆ ಅಂತ ಹೇಳಿದರೆ ದೂರಿನಲ್ಲಿ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ದ್ವೇಷವಾಗಿ ಪರಿಗಣಿಸಿಕೊಂಡು ನಮಗೆ ಕಿರುಕುಳವನ್ನು ಕೊಡ್ತಾ ಹೋಗ್ತಾರೆ, ಹೀಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಮಾಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.